ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಂಗೀತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಸಂತೋಷ್ ಅವರು. ಇವ್ರನ್ನೇ ನಾವು ಕರೆದಿರಲಿಲ್ಲ, ಹಾಗೂ ಬಂದಿದ್ದಾರೆ ವಿಡಿಯೋಗೆ. ಹೇಳಪ್ಪ, ನಿಂದು ಒಂದು ಮಾತಿರ್ಲಿ, ಹೇಳು. ನೋಡಿ, ಎಲ್ಲರೂ ಈ ಚಾನಲ್ನ ಯಾರೇ ಆಗಿದ್ರು ಅಷ್ಟೇ ಎಲ್ಲರೂ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಬೇಡಿ, ಲೈಕ್ ಮಾಡಬೇಡಿ. ಟೈಮ್ ಆಯಿತು, ಬಾಯ್. ಸಂತೋಷ್ ಅವರು ರೆಡಿ ಆಗ್ತಿದ್ದಾರೆ ಎಲ್ಲ ಆಚೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ಹಿಂಗಿದ್ದಾರೆ. ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಹಾಂ, ಇವಾಗ ಒಂಥರ ಹಿಂಸೆ ಕೊಡ್ತೀಯಾ ಎಲ್ಲ, ಇವಾಗ ಒಂಥರ ಹಿಂಸೆ ಕೊಡ್ತಿದ್ಯಾ, ಅವಾಗ ಒಂಥರ ಹಿಂಸೆ ಕೊಡ್ತಿದ್ದೆ. ನಮ್ಮ ಅಪರಿತ ಇಲ್ಲದೆ ಇರೋದು ಹೇಳಿ 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 ಚೊಂಬಲೆಲ್ಲ ಓಡಿಸಿದ್ಯಾ. ಇವಾಗ ನಾನು ಎಲ್ಲೋ ಹೋಗ್ಬೇಕಂದ್ರು ಕಣ್ಣಾಕಿ ಹೋಗೋದನ್ನು ಆಗ್ದಂಗೆ ಮಾಡಿದ್ಯಾ. ಯಾಕೆ ನಂಗೆ ಹಿಂಗೆ ಅಯ್ಯೋ ಅನ್ನಿಸ್ತೀಯ? ಚಿಕ್ಕ ವಯಸ್ಸಿಂದ ಗೋಳಿ ಕಂತಿದ್ದೆ. ಸಂತೋ, ನಾನು ಸುಳ್ಳೇನಾರ ಹೇಳಿ ಓಡಿಸ್ತಿದ್ನ ಹೇಳು, ನೀನು ಮಾಡೋದಂತಾನೆ ಹೇಳಿ. ನೆಟ್ಗೆ ಹೇಳ್ತಿದ್ದೇನೆ, ನೀನು ಎಲ್ಲ ಹೇಳ್ತಿದ್ದೆ ಸುಳ್ಳು. ಅಪ್ಪಾಜಿ ಚೊಂಬೆಲ್ಲ ಹೊಡಿತಾನೆ. ನೆನಪೈತೆ. ಏನ್ ಗೊತ್ತಾ, ಒಂದು ನಿಮಿಷ. ಇವ್ರು ಬೇರೆ ಬಂದಿದ್ದಾರೆ. ನಮ್ಮ ಸಂತು ಹೇಳ್ತಿದ್ನಲ್ಲ, ಅದೇನು ಗೊತ್ತಾ, ಮುಂಚೆ ಬಂದು ನಾನು ಅಂದರೆ ಮದುವೆಗೂ ಮುಂಚೆ ಅಲ್ಲಿ ಅಮ್ಮರ ಮನೇಲಿದ್ದಾಗ ಸಂತು ದಿವಾನ್ ಕಾಟ್ ಮೇಲೆ ಮಲ್ಕೋತಾ ಇದ್ದ, ನಾನು ಕೆಳಗಡೆ ಮಲ್ಕೋತಾ ಇದ್ದೆ. ಅಂದರೆ ದಿವಾನ್ ಕಾಟಿಂದ ಕೆಳಗಡೆ ಮಲ್ಕೋತಾ ಇದ್ದೆ. ಸೊ ಹಾಗಾಗಿ ಒಂದಿನ ಏನು ಮಾಡ್ಬಿಟ್ಟ, ನಾನು ದಿವಾನ್ ಕಾಟ್ ಮೇಲೆ ಮಲ್ಕೊಂಡಿದ್ದೀನಿ ಅನ್ನೋ ಕೋಪಕ್ಕೆ ಅವನು ನನ್ನ ಕೈ ಹಿಡ್ದು ಎಳ್ದುಬಿಟ್ಟ. ನಾನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟು ಅಪ್ಪಾಜಿ ಕೈ ನೋವಾಗ್ಬಿಡ್ತು ಅಂತೆಲ್ಲ ಹೇಳಿ ಸಂತುಗೆ ಚೊಂಬಲೆ ಒಡ್ಸಾಕ್ಬಿಟ್ಟಿದ್ದೆ ನಮ್ಮ ಅಪ್ಪನ ಕೈಲಿ. ಗುಡಿಸ್ತಿದ್ದೆ, ಪಾತ್ರೆ ತೊಳಸ್ತಿದ್ದೆ, ದೋಸೆ ಊಯಿಸ್ತಿದ್ದೆ, ಏನೆಲ್ಲ ಕೆಲಸ ಮಾಡಿಸಿದ್ದೆ. ಹೌದು ಗೈಸ್, ಸಂತು ಅವಾಗ ಫುಲ್ ತುಂಬ ಏನಂತಾರೆ ಹೋಮ್ಲಿ ಗೈ ಥರ ಎಷ್ಟೊಂದು ಕೆಲಸ ಮಾಡೋನು. ಅವಾಗ ತಾಯಿಗೆ ತಕ್ಕ ಮಗ ನಮ್ಮ ಸಂತು. ಇವಾಗ ದಾರಿ ತಪ್ಪಿದ ಮಗನಾ. ಹೌದು, ಅವಾಗ ಸಂತು ಎಷ್ಟು ಕೆಲಸ ಮಾಡ್ತಿದ್ದ ಅಂದರೆ, ಸ್ಯಾಟರ್ಡೆ ಬಂದರೆ ಸಾಕು ಸಂತು, ಸ್ಯಾಟರ್ಡೇಸು ಬೆಳಗ್ಗೆಯಿಂದವ ನೀನು ಸ್ಕೂಲ್ಗೆ ಹೋಗಿ ಬಂದ್ಬಿಟ್ಟು, ಸ್ಕೂಲಿಂದ ಬಂದ್ಮೇಲೆ ಬಟ್ಟೆ ಒಗಿತಾ ಇದ್ರೆ ನಾನು ಜಾಲ್ಸ್ ಹಾಕ್ಬೇಕು. ಆಮೇಲೆ ಏನು, ನೀನ್ ಕಸ ಗುಡಿಸಿದ್ರೆ ನಾನು ಶೋಕೇಸ್ ಎಲ್ಲ ಒರೆಸ್ಬೇಕು, ಫ್ರಿಡ್ಜ್ ಒರೆಸ್ಬೇಕು, ಟಿವಿ ಶೋಕೇಸ್ ಒಳಗಡೆ ಇರೋ ಧೂಳೆಲ್ಲ ಒರೆಸ್ಬೇಕು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸಂತು. ಮತ್ತೆ ಮೆಟ್ಲು ತೊಳಿಬೇಕು, ಟೆರೆಸು. ಸಂಡೇ ಆಯ್ತು ಅಂದ್ರೆ ಇಬ್ರು ರಿಮೋಟ್ ಕಿತ್ತಾಡಬೇಕು, ಹೊಡೆದಾಡಬೇಕು. ರಿಮೋಟ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸಂಡೇಸು ಅದು ಎಷ್ಟು ಸೀರಿಯಸ್ ಆಗಿ ನೋಡ್ತಿದ್ವಿ ಅಂದರೆ, ಯಾವುದೋ ಒಂದು ಮೂವಿ ಬರುತ್ತೆ ಅಂತ ಮುಂಚೆನೇ ಯಾವ ಮೂವಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸಲ್ಲಿ ತೋರಿಸಿರೋರಲ್ಲ, ಅದನ್ನು ನೋಡಿಕೊಂಡು ಇಟ್ಕೊಂಡಿರ್ತಿದ್ವಿ ಹಾಗೆ ಮೈಂಡಲ್ಲಿ. ಓಕೆ, ಇಷ್ಟು ಗಂಟೆಗೆ ಈ ಮೂವಿ ಬರುತ್ತೆ, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಅವಾಗ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ನಮ್ಮ ಅಮ್ಮನಿಂದ. ಅಮ್ಮ ಆಫೀಸಿಂದ ಬರೋ ಅಷ್ಟರಲ್ಲಿ ಸ್ಯಾಟರ್ಡೆ ಇಷ್ಟೆಲ್ಲ ಕೆಲಸ ಮುಗ್ದಿರಬೇಕು. ಮನೆ ಕ್ಲೀನಾಗಿರಬೇಕು, ಟೆರೆಸ್ ತೊಳೆದಿರಬೇಕು, ಮೆಟ್ಲು ತೊಳೆದಿರಬೇಕು, ಎಲ್ಲ ಕ್ಲೀನಾಗಿರಬೇಕು. ಹಾಗಾದರೆ ಸಂಡೇ ನಮ್ಮನ್ನೇನು ಕೇಳ್ತಿರ್ಲಿಲ್ಲ ಅವರು. ಆರಾಮಾಗಿ ಟಿ ವಿ ನೋಡಿಕೊಂಡು ರಿಮೋಟ್ ಕಿತ್ತಾಡ್ಕೊಂಡು ಇರ್ತಾಯಿದ್ವಿ. ಅಂದರೂ ಸಂತಗೇನು ಒದೆ ತಿನ್ನಿಸಿಲ್ಲ ನಾನು. ಸುಳ್ಳೇನು ಹೇಳ್ತಾ ಇರಲಿಲ್ಲ ನಾನು. ಇವನು ಅಷ್ಟೇ ಮಾಡೋನು. ಅವಾಗ ಇವ್ನು ಮಾಡೋದಕ್ಕೆ ಸ್ವಲ್ಪ ಸೇರಿಸ್ಬಿಟ್ಟು ಹೇಳ್ತಾ ಇದ್ದೆ. ಅವಾಗ ನಮ್ಮಪ್ಪ ಚೊಂಬಲೆ ಹೊಡೆದಾಕ್ಬಿಡೋರು ಸಂತಗಂತೂ. ನೋಡಿ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ಇಲ್ಲ, ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಸಂತು ನಾರ್ಮಲ್ ಡ್ರೆಸ್ಗಿಂತ ಈ ಥರ ಫಾರ್ಮಲ್ಲಾಗಿ ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾನೆ. ಇವಳೊಬ್ಳು ಅವನ ಜೊತೆಗೆ. ಅವ್ನು ಬಂದರೆ ಅವ್ನು ಹೋಗೋವರೆಗೂ ಹಿಂಗೆ ಅವ್ನ ಬಾಲ ಹಿಡ್ಕೊಂಡು ಓಡಾಡ್ತಾ ಇರೋದು. ಮಾಮ ಚಾಕಿ ಕೊಡಿಸು, ಆಚೆ ಕರ್ಕೊಂಡೋಗು, ಹೋಗೋಣ, ಹಿಂಗೆ ಅವನ ಜೊತೆನೇ ಓಡಾಡೋದು. ಇವನು ಬಂದರೆ ಅವಳಿಗೆ ಕೊಂಬಂದ್ಬಿಡುತ್ತೆ. ಸಾಲದು ಅಂತ ಅಂದ್ಬಿಟ್ಟು ಇವಾಗ ಮಗಳು ಬೇರೆ ಸ್ಟಾರ್ಟ್ ಮಾಡ್ಕೊಂಡವಳೆ. ಇವಳಿಂದ ಇನ್ನೇನೇನೋ ಏನು ಮಾಡೋಣ ಜನರೇ ನಾವು. ಯಾಕೆ ಜನರೇ ನೀವು ಹಿಂಗೆ ಹೊಟ್ಟೆ ಹೊರಿಸ್ತಾ ಇದ್ದೀರಾ? ಇಲ್ಲಿ ನೋಡಿ ಜನರೇ ಇವಳನ್ನ ಪಾಪ. ಹೇ ಸಂತು, ಅಪ್ಪಾಜಿ ನಿನ್ನ ಪೇರೆಂಟ್ಸ್ ಮೀಟಿಂಗ್ ಬರ್ತಾ ಇರಲಿಲ್ಲ ತಾನೇ? ನಮ್ಮ ಪೇರೆಂಟ್ಸ್ ಮೀಟಿಂಗ್ ಮುಂದೆ ನಾವು ಅಪ್ಪಾಜಿ ಶಾಲಾ ಸನ್ಮಾನ ಮಾಡಿರೋದು. ಅದಕ್ಕೆ ಅಪ್ಪಾಜಿ ಬರ್ತಾ ಇರಲಿಲ್ಲ. ಯಾವಾಗ ಬಯಸ್ಕೊಳ್ಳೋದು ನಮ್ಮ ಅಮ್ಮನೇ ಪಾಪ ಪೇರೆಂಟ್ಸ್ ಮೀಟಿಂಗಲ್ಲಿ. ಯಾಕೆಂದ್ರೆ ನಾವು ಮಾಡ್ತಿದ್ವಿ ಹಲ್ಕ ಕೆಲಸಗಳೆಲ್ಲ ಅವಾಗ ಹಂಗೆ ಇದ್ದಿದ್ದು. ಏನು ಮಾಡೋಣ? ನಮ್ಮಪ್ಪ ಒಂದಿನಕ್ಕೂ ಸಂತು ಪೇರೆಂಟ್ಸ್ ಮೀಟಿಂಗ್ ಹೋಗೇ ಇಲ್ಲ. ಸಂತು ಪೇರೆಂಟ್ಸ್ ಮೀಟಿಂಗ್ ಬಂತು ಅಂದರೆ ನಮ್ಮಮ್ಮ ರೆಡಿ ಆಗಬೇಕಾಗಿತ್ತು. ಹ್ಞೂ, ನಮ್ಮಪ್ಪ ಊರಿಗೆ ಹೋಗ್ಬಿಡೋರು. ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಾಗುತ್ತೆ ಇವನು ಪೇರೆಂಟ್ಸ್ ಮೀಟಿಂಗ್ಗೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ಬಿಡೋರು. ಸಂತು, ನೀನು ಕಡ್ಬಗೆರೆ ಸ್ಕೂಲಲ್ಲಿ ಹೋದವಾಗ ಅಮ್ಮ ಒಂದಿನ ಪೇರೆಂಟ್ಸ್ ಮೀಟಿಂಗ್ ಬಂದಿತ್ತಲ್ಲ, ಆವಾಗ ಅವನು ರಾಹುಲ್ ಅವರ ಅಮ್ಮ ಏನೋ ಕೇಳ್ತಾ ಇದ್ರಲ್ಲ,
ಅವನು ಏನ್ ಮಾಡ್ದ ಅಂತಂದ್ರೆ ಅವ್ರ ಹ್ಞೂ ಅವ್ರ ಎಚ್ ಎಮ್ ಏನ್ ಮಾಡ್ಬಿಟ್ರು, ಅವ್ರ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ಬಿಟ್ರು, ಜಾಸ್ತಿ ಗಲಾಟೆ ಮಾಡ್ತಾರೆ, ಓದಲ್ಲ ಕರೆಕ್ಟಾಗಿ, ಹಂಗೆ ಏನೋ ಅವರು ತಿಳಿದಿದ್ದೇನೋ ಹಿರಿಕರು ಹೇಳಿದ್ರು. ಅದಕ್ಕೆ ಇವನು ಬಸ್ ಸ್ಟಾಪ್ಗೆ ಅಮ್ಮ ಮತ್ತೆ ನಾವು ಹುಲಿಯವ್ರ ಅಮ್ಮ ಇಬ್ರು ಜೊತೆಲೆ ಹೋಗವ್ರೆ. ಅವ್ರ ಅಮ್ಮ ಕೇಳವ್ರೆ, ಯಾಕೋ ಹುಲಿ ಹಿಂಗೆ ಹೇಳ್ತಾರೆ ಹೆಡ್ ಮಾಸ್ಟ್ರು, ಯಾಕೋ ಓದಲ್ವೇನ ರಾಹುಲ ನೀನು ಅಂತ ಅಂದ್ಬಿಟ್ಟು. ಅವನು ಹೇಳ, ಅಮ್ಮ ಉದ್ನಾಯ ಕಟ್ಬಿಟ್ಟು ಆಲ್ರೆಡಿ ಒಂದು ವಾರ ಆಯ್ತು ನಮ್ಮ ಇಂಜೆಕ್ಷನ್ ಹಾಕ್ತಿಲ್ಲ ಹೆಡ್ ಮಾಸ್ಟರ್ಗೆ. ಹಿಂಗೆ ಇವ್ರಿಗೆ ನಿಜನೇನು ಹೋಗಮ್ಮ ನಮ್ಮಮ್ಮ ಮನೆಗೆ ಬಂದ್ಬಿಟ್ಟು ಉದ್ನಾಯ ಕಡಿದ್ರು ಆಸ್ಪತ್ರೆ ಸ್ಕೂಲಿಗೆ ಬಂತೆ ನಾನಪ್ಪ ಅಂತ ನನ್ನ ಕೇಳ್ತಾ ಇದ್ದೆ. ಅಯ್ಯೋ, ನಮ್ಮ ಅಮ್ಮ ಮತ್ತು ಅವ್ರು ರಾಹುಲ್ ಅವ್ರ ಅಮ್ಮ ಎಷ್ಟು ಇನ್ನೋಸೆಂಟ್ ಅಂದರೆ, ಲೈಕ್ ಅವ್ನು ರಾಹುಲ ಹೇಳಿದಾನೆ ಲಿಟ್ರಲಿ, ಇಲ್ಲಮ್ಮ ಹೆಡ್ ಮಾಸ್ಟ್ರಿಗೆ ಹುಚ್ಚನಾಯಿ HMಗೆ ಹುಚ್ಚನಾಯಿ ಕರೆದ್ಬಿಟ್ಟೈತಮ್ಮ, ಅದಕ್ಕೆ ಅವರು ಹಂಗೆಲ್ಲ ಹೇಳ್ತಾರೆ, ಎಲ್ಲ ಪೇರೆಂಟ್ಸ್ಗೂ ಹಂಗೆ ಹೇಳ್ತಿದ್ದಾರೆ ಅಂತ ಅವ್ನು ಹೇಳಿದ್ರೆ, ನಮ್ಮಮ್ಮ ಮನೆಗೆ ಬಂದು ಕೇಳ್ತಿದ್ದಾರೆ, ಪಾಪ ನಿಮ್ಮ HM ಹುಚ್ಚನಾಯಿ ಕಡಿದ್ರೂ ಸ್ಕೂಲಿಗೆ ಬರ್ತಾ ಇದ್ದಾರಾ ಅಂತ. ಎಷ್ಟು ಇನ್ನೋಸೆಂಟ್ ಅಂದರೆ ನಾವು ಅವತ್ತು ಅದಕ್ಕೆ ಎಲ್ಲದಕ್ಕೂ ನಕ್ಕಿದ್ದೀವಿ. ಇವ್ರ ಬ್ಯಾಚಲ್ಲಿದ್ದವ್ರು ಎಲ್ಲರೂ ಹಾಗೇನೆ, ಒಂದು 5 ಜನ ಇವ್ರ ಗ್ಯಾಂಗ್ ಇತ್ತು. ಯಪ್ಪ ದೇವ್ರೆ, ಯಾಕಾದ್ರೂ ಸ್ಕೂಲ್ಗೆ ಬರ್ತಾರಪ್ಪ ಇವರು ಅನ್ಸಿಸ್ಬಿಟ್ಟವ್ರೆ ಟೀಚರ್ಸ್ಗೆ ಮಾತ್ರ. ಮೀನಾ ತಂಡ ಇತ್ತಲ್ಲ, ಒಂದು ಮೀನಾ ತಂಡ ನಾವು ಸ್ಕೂಲ್ ಲೀಡರ್ಸ್. ಅವಳಿಗೆ ಕೊಡ್ತಿದ್ದೆ ನಾವು, ಏನ್ ಮಕಾನೂ ಇಲ್ಲ. ಆಕ್ಚುಲಿ ಸ್ಕೂಲ್ ಲೀಡರ್ಸ್ ನಾವು ಒಂದು ಎಷ್ಟು 7 ಜನ ಏನೋ ಇದ್ವಿ. ಆ 7 ಜನ ಇವಾಗ ಟಚಲ್ಲಿ ಇದ್ದೀವಿ, ಅದು ಖುಷಿ ವಿಷಯ. 7 ಜನ ಟಚಲ್ಲಿ ಇದ್ರೆ 7 ಜನಕ್ಕೂ ಅವಳಿಗೆ ಕೊಡ್ತಿದ್ವಿ ನಾವೇನೆ. ಲೈನಲ್ಲಿ ಅದನ್ನ ಬೇರೆ ಕಡ್ಡಿ ತಗೊಂಡ್ ನಿಂತ್ಕೊಳ್ಳೋರು, ಲೈನಲ್ಲೇ ಬರ್ಬೇಕು ಕಡೆ ತೊಳೆಯಕ್ಕೆ ಅಂತ ಅಂದ್ಬಿಟ್ಟು. ಹೌದು, ಸ್ಕೂಲ್ ಲೀಡರ್ಸ್ ಅಂದ್ರೆ ಇರ್ಲಿಲ್ಲ ನಮ್ಗೆ ಅವಾಗ. ಸ್ಕೂಲ್ ಲೀಡರ್ಸ್ ಅಂತ ಅಂತೂ ಸಂತೋ ಸೆಂಟ್ ನಮ್ದು ಸಂತು, ಯಾಕೆ ಹಾಕೋತಿಯಾ? ನಿಮ್ಮಪ್ಪ ಬಂಡೋಳ ಹಾಕಿದಾರಾ? ಇಲ್ಲ, ನನ್ನ ಗಂಡ. ಗಂಡ ವಿನೋದ್ ಅವ್ರಿಗೆ ಹೇಳ್ತೀನಿ ನೋಡಿ ಗೈಸ್, ಹಿಂಗೆ ನಮ್ಮ ಮನೆಗೆ ಬರೋದು, ನಮ್ಮ ಪರ್ಫ್ಯೂಮ್ ಎಲ್ಲ ಹೊಡ್ಕೊಂಡು ಹೋಗೋದು, ವೇಸ್ಟ್ ಮಾಡೋದು, ಹಿಂಗೆ ಇವಳಿಗೆ ಬೇರೆ ಹಾಕೋದು, ಇವ್ನು ಮಾಡೋದೆಲ್ಲ ಇಂಥ ಕೆಲಸನೇ. ಗಾಯ್ಸ್, ಇವಳೇ ನನ್ಗೆ ವಸಿ ಹಿಂಸೆ ಕೊಟ್ಟವಳ, ಸ್ಕೂಲಲ್ಲಿ ಹಿಂಸೆ ಕೊಟ್ಟವಳೆ, ಮನೇಲಿ ಹಿಂಸೆ ಕೊಟ್ಟವಳೆ, ಹೊರಗಡೆ ಹೋದಾಗ ಹಿಂಸೆ ಕೊಟ್ಟವಳೆ, ಮದ್ವೆ ಆಗ್ಬೇಕಾದ್ರೆ ಹಿಂಸೆ ಕೊಟ್ಟವಳೆ, ಮದ್ವೆ ಆದ್ಮೇಲೆ ಹಿಂಸೆ ಕೊಟ್ಟವಳೆ, ಮಗು ಹುಟ್ಟಿದ್ಮೇಲೆ ಅವಳು ಸೇರ್ಕೊಂಡು ಹಿಂಸೆ ಕೊಡ್ತಾವಳೆ. ಬಾಯಿ ಮುಚ್ಚು ಸಂತು, ನನ್ನಂತ ಅಕ್ಕ ಸಿಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ದುರಾಭಿಮಾನ ದುಸ್ಸಾಹಸದ ಕಳ್ಳ ನಮಗನ ಎಲ್ಲಿದಿಲ್ಲ ನೀನು, ಅವ್ರಲ್ಲ ನೀನು. ಸಂತು ಸಂತು ಅದೆಲ್ಲ ಇಲ್ಲಿ ಕೇಳೋ, ನಿನ್ಗೆ ಫುಲ್ ಇವಳು ಬೇರೆ ಇದ್ರ ಮಧ್ಯದಲ್ಲಿ. ಸಂತು, ನಿನಗೆ ಫುಲ್ ಸೇವಿಂಗ್ಸ್ ಬುದ್ಧಿ ಅಲ್ವಾ ಅವಾಗ? ಇದೆಯಲ್ಲ ನೀನು, ನಾನು ಸೇವ್ ಮಾಡ್ತಿದ್ದೆಲ್ಲ ಹಾಳು ಮಾಡ್ತಾ ಇದ್ದ. ಅವಾಗ ನಾನು 10 ರೂಪಾಯಿ ಮಡಿಕೊಂಡಿದ್ದೆ, ಅವಾಗ ಮಾತ್ರ ಪ್ರೀತಿ ಉಕ್ಕಿ ಹರ್ಬಿಟ್ಟಿರೋದು ಫ್ರೆಂಡ್ಸ್ಗಳಿಗೆ. ಅದೇನು ತಮ್ಮ ಅಲ್ವಾ, ನೀನ್ ನನ್ನ ತಮ್ಮ ಅಲ್ವಾ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ 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 ನಾನು ಅವಾಗ ಒಂಚೂರು ಹೇಳ್ತಿದಂಗೆ ನಮ್ಮ ಅಕ್ಕ ಅಲ್ವಾ. ಉಬ್ಬೋಗ್ಬಿಡೋನು ನಮ್ಮ ಸಂತು, ಉಬ್ಸಾಕ್ಬಿಡ್ತಾ ಇದ್ದೆ. ಆ ಚೇರ್ ಅಲ್ಲೈತೆ, ಇವಳಿಗೆ ಚೇರ್ ಬೇಕಂತ ಆಗ್ಲೇ ಬೆಳಗ್ಗೆನೆ ಅಲ್ಲಿ ಚೇರು ಹಿಂಗೆ ಅವನಿದ್ರೆ ಫುಲ್ಲು ಇವಳಿಗೆ ಉಬ್ಬೋಗ್ಬಿಡ್ತಾಳೆ ಇವಳು. ABCD ಅಂತ ಅದು ಓಪನ್ ಮಾಡ್ಕೊಡು, ಅದ್ರಲ್ಲಿ ABCD. ಆ ಕ್ಲಿಪ್ ಕವರ್ ಅನ್ಸುತ್ತೆ, ಅದು ABCD ಕವರ್ ಬೇರೆ ಹತ್ರ ಇರಬೇಕು. ಹ್ಞೂ, ಆಟ ಆಡ್ಲಿ. ಸೋಫಾ ಕೆಳಗೆಲ್ಲ ಹೋಗಿಸ್ಲಿ, ನೀನೇ ಎತ್ಕೊಡ್ಬೇಕು ಹೇಳಿದ್ದೀನಿ. ಏನಪ್ಪ ಯಾಕೆ ಸಂಗೀತ ಒದೆ ಬೇಕಾ? ಎಷ್ಟು ಬಿಡ್ತೀನಿ ಆಚಿಕೆ ಆಚಿಕೆ? ಓಹೋ, ಧಾರ್ಮಿಕ ಹಂಗೆಲ್ಲ ಮಾತಾಡ್ತಾರ ಅಮ್ಮಂಗೆ. ಅವ್ರ ಮಾಮ ಬಂದಿಲ್ಲ ಅಂದರೆ ಇವೇನು ಆಚೆನೇ ಬರಲ್ಲ ವರ್ಡ್ಸು. ಇವನು ಬಂದ್ಬಿಟ್ರೆ ಇಂಥವೆಲ್ಲ ಕೆಟ್ಟ ಬುದ್ಧಿಗಳು ಇವೆಲ್ಲ ಕಲ್ತ್ಕೊಳ್ಳೋದು ಇವನಿಂದಾನೆ. ಏನು ಸಂತು, ನಿನ್ನ ಹತ್ರ ಎಗ್ ಪಪ್ಸ್ ಹೆಂಗೆ ತೆಗೆಸ್ಕೊತಾ ಇದ್ದೆ, ನಂದು ಫುಲ್ ಉಬ್ಬಿಸ್ಬಿಟ್ಟು ನಿನ್ನ. ತಮ್ಮ ಅಲ್ವಾ ಹಂಗೆ ಹಿಂಗೆ ಅಂತ ಹೇಳೋದು ಎಲ್ಲ ಕಡಿಯೋದು. ನಾವು ಇರೋ ದುಡ್ಡು ಇವಳ ಹತ್ರ ಮಾತ್ರ ಇರೋದೆಲ್ಲ. ಏ ಸಂತು, ನಿನ್ನ ಹತ್ರ ಒಂದು ಕುಬೇರೊಂದು ಉಂಡಿ ಇತ್ತಲ್ಲ. ಎಷ್ಟು ಮೋಸ ಮಾಡಿದ್ಯಾ ನೀ ನನಗೆ. ಇಂಥ ಅಕ್ಕಸಿಗ ಪುಣ್ಯ ಮಾಡಿರ್ಬೇಕಾ ನಾನು? ಏ ಸಂತು ಸುಮ್ಮನಿರ. ಕುಬೇರನ ಒಂದಿಷ್ಟು ಉಂಡಿ ಇತ್ತು ನಂದು, ಅದ್ರಲ್ಲಿ ತಲೆ ಮೇಲೆ ಇಲ್ಲಿ ಓಪನ್ ಇತ್ತು, ಅದ್ರ ಮೇಲೆ ದುಡ್ಡು ಹಾಕಿದ್ರೆ ಕೆಳಗಡೆಯಿಂದ ಅದನ್ನ ಓಪನ್ ಮಾಡ್ಬೋದು. ಓಪನ್ ಮಾಡಿ ಕ್ಯಾಪ್ ತರ ಕೊಟ್ಟಿದ್ರು, ಓಪನ್ ಮಾಡೋದು ಬೇಕು ಅಂದ್ರೆ ದುಡ್ಡು ಎತ್ಕೋಬೋದಿತ್ತು. ನಾನು ಮೇಲ್ಗಡೆ ಹಾಕ್ದಂಗೆ ಇವರೆಲ್ಲ ಕೆಳಗಡೆ ಎತ್ಕೊಂಡು ಮನೇಲಿ ಒಂದಿನ ಎಷ್ಟು ಆಗೈತೆ ದುಡ್ಡು ಅಂತ ಹೋಗಿ ನೋಡ್ತೀನಿ. 3 ರೂಪಾಯಿ ಕಾಯಿನ್ ಇತ್ತು. ಸೊ 3 ರೂಪಾಯಿ ಕಾಯಿನ್ ಅಂದ್ರೆ 2 ರೂಪಾಯಿದೊಂದು 1 ರೂಪಾಯಿದೊಂದು. ಆಮೇಲೆ 3 ರೂಪಾಯಿ ಕಾಯಿನ್ ಯಾರು ಕಂಡಿಡಿದ್ರು ಅಂತ ಕೇಳ್ಬಿಟ್ಟು ನನ್ನ ಹತ್ರ. ಅವನೇನು ಮಾಡ್ತಿದ್ದ ಅಂದರೆ, ಅವಾಗ ಅಪ್ಪಾಜಿ ಅಮ್ಮ ಯಾವಾಗಾದರೂ ತಿಂಡಿ ತೊಗೊಳ್ಳಿ ಅಂತ ದುಡ್ಡು ಕೊಟ್ಟರೆ ನಾನು ಅವಾಗಿಂದನೂ ತಿನ್ನೋ ಬುದ್ಧಿನೇ.
ನಾನು ದುಡ್ಡು ಕೊಟ್ಟಿದ ತಕ್ಷಣ ಫುಲ್ ಖಾಲಿ ಮಾಡಿಬಿಡ್ತಿದ್ದೆ. ಇವ್ನಂಗಲ್ಲ, ಫುಲ್ ಸೇವಿಂಗ್ಸು, ಹೋಗೋದು ಉಂಡಿ ಒಳಗಡೆ ಹಾಕ್ಕೊಳ್ಳೋದು. ಇವ್ನು ಹಾಕ್ದಂಗೆ ನಾನು ಕೆಳಗಡೆಯಿಂದ ಓಪನ್ ಮಾಡಿಬಿಟ್ಟು ಆ ಕ್ಯಾಪ್ನ ದುಡ್ಡು ಎತ್ಕೊಂಡ್ಬಿಡೋದು. ಹಂಗೆ ಮಾಡಿ ಇವ್ನು ಉಂಡಿಯಲ್ಲಿ ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದೆ. ಗಾಯ್ಸ್, ನನ್ನ ಟೈಮ್ ಆಯಿತು, ನಾನು ಸ್ವಲ್ಪ ಆಚೆ ಹೊರಟಿದ್ದೀನಿ. ಬಾಯ್ ಬಾಯ್. ನೀನೇನು VIP ನ ಅವಾಗಲೇ ನೀನು ಯಾರು ಕೇಳಿದ್ದು ಅಂತ ಅನ್ಬೇಡ್ರಿ. ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಆಮೇಲೆ ಎಲ್ಲದಕ್ಕೂ ಬೈಬೇಡ್ರಿ. ಅದೇ ನೀನೇನು VIP ನ ಸಂತು? ನೀನೇನು VIP ನ? ಬರೀ ಯಾಕೆ ಮಾತಾಡಿಸ್ತೀನಿ ನೀನು? ಓ, ಏನ್ ನಿನ್ನನ್ನು ಮಾತಾಡಿಸ್ಬೇಕು ಅಂತ ಮಾತಾಡಿಸ್ಲಿಲ್ಲ, ಸುಮ್ಮನೆ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯ್ತಲ್ಲ ಅಂತ ಮಾತಾಡ್ಸಿದ್ದಷ್ಟೇ. ಆ ಕರ್ಮನ ನೆನ್ಸ್ಕೊಂಡು ಇವತ್ತೆಲ್ಲ ಮೂಡೇ ಹಾಳಾಗೋಯ್ತು ನನಗೆ. ಹೌದಾ ಸಂತು, ನಿಜ ಹೇಳು, ಬ್ಯಾಡಳ್ಳಿ ಸ್ಕೂಲಲ್ಲಿ ಹೆಂಗಿತ್ತು ಲೈಫು? ಅಕ್ಕ, ನೀನ್ ಇಲ್ಲ ಅಂದ್ರೆ ಎಲ್ಲ ಕಡೆ ಲೈಫ್ ಚೆನ್ನಾಗಿರುತ್ತೆ. ನಾನು ಇದ್ದಿದ್ರಿಂದ ನಿನ್ನ ಲೈಫ್ ಚೆನ್ನಾಗಿತ್ತು. ಇನ್ನೊಂದು ಏನಾಯ್ತು ಗೊತ್ತಾ? ಇನ್ನೊಂದು ನಾನು ಹೇಳ್ತೀನಿ ಇವಾಗ, ಒರಿಜಿನಲ್ ಬ್ಯಾಡಳ್ಳಿ ಸ್ಕೂಲ್ ಸ್ಟೋರಿನ ಹೇಳ್ತೀನಿ ಇರು. ಏನು ಗೊತ್ತಾ, ಸಂತು ಮುಂಚೆ ಊರಲ್ಲಿ ಓದ್ತಾ ಇದ್ದ, ನಾನು ಊರಲ್ಲಿ ಓದ್ತಾ ಇದ್ದೆ 5th ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ನನ್ನ ಇಲ್ಲಿ ಕರ್ಕೊಂಬಂದು ಹಾಕಿದ್ರು ಬ್ಯಾಡಳ್ಳಿ ಸ್ಕೂಲ್ಗೆ. ಸಂತೂನು 6th ಸ್ಟ್ಯಾಂಡರ್ಡಿಗೆ ಬಂದ, ಬಟ್ ಅವ್ನು 6th ಬರೋ ಅಷ್ಟರಲ್ಲಿ ನಾನು 8th ಆಗಿದ್ದೆ ಬ್ಯಾಡಳ್ಳಿ ಸ್ಕೂಲಲ್ಲಿ ಆಲ್ರೆಡಿ. ಸಂತು ಊರಲ್ಲಿ ಓದೋವಾಗ ಸಂತು ಊರಲ್ಲಿ ಹೋದವಾಗ ಅಲ್ಲಿ ಸ್ಟ್ರೆಂತ್ ತುಂಬ ಕಮ್ಮಿ ಇತ್ತು. ಎಷ್ಟು ಸಂತು? ಒಂದು 15 ಜನ ಇದ್ರ ಮಕ್ಕಳು. ಇಲ್ಲ ಅಷ್ಟೊಂದು. ಏನ್ ಅನ್ಕೊಂಡಿದ್ಯಾ? 8 ಜನ ಇದ್ದಿದ್ದು. ಮಕ್ಕಳು ಕಾಣ್ತಾ ಇಲ್ಲ. ನಿನ್ ಮಗ್ಲಿ ಅವಳೊಬ್ಳು ಏನು ಮಾಡೋಕ್ಕೂ ಬಿಡಲ್ಲ. ಸ್ಟ್ರೆಂತು ಮೇ ಬಿ ಒಂದು 10-15 ಮೆಂಬರ್ಸ್ ಇದ್ರೇನೋ ಅಲ್ಲಿ. ಓವರ್ ಆಲ್ 1 to 5th ಅಷ್ಟೇ ಅಲ್ಲಿ ಸ್ಕೂಲ್ ಇದ್ದಿದ್ದು. ಹಂಗಾಗಿ ಅವನಿಗೆ ತುಂಬ ಜನದ ಜೊತೆ ಬೆರೆತು ಗೊತ್ತಿರಲಿಲ್ಲ. ಸಡನ್ನಾಗಿ ಬ್ಯಾಡಳ್ಳಿ ಸ್ಕೂಲಿಗೆ ಬಂದ್ಬಿಟ್ನಾ, ಇಲ್ಲಿ ಒಂದು ಸೆಕ್ಷನಲ್ಲೇ 60 ಜನ ಇರ್ತಾಯಿದ್ರು. 6th ಸ್ಟ್ಯಾಂಡರ್ಡ್ಗೆ ಕರ್ಕೊಂಬಂದು ಹಾಕ್ಬಿಟ್ರು, ಅಕ್ಕ ಇರ್ತಾಳೆ ಅಂತ ಹೇಳ್ಬಿಟ್ಟು. ನಾನು ಅವಾಗ 8th ಸ್ಟ್ಯಾಂಡರ್ಡು. ಆಮೇಲೆ ಸಂತು 1 ದಿನ ಸ್ಕೂಲಿಗೆ ಹೋದ, 2 ದಿನ ಸ್ಕೂಲಿಗೆ ಹೋದ, ಫುಲ್ ಭಯ ಪಟ್ಕೊಂಬಿಟ್ಟ ಅಲ್ಲಿರೋ ಹುಡುಗರನ್ನ ನೋಡ್ಬಿಟ್ಟು. ಅಷ್ಟೊಂದು ಸ್ಟ್ರೆಂತ್ ಇತ್ತಲ್ಲ, ಅವನಿಗೂ ಭಯ ಆಗಿದೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು, ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ, ಎಷ್ಟೊಂದು ಜನ ಹುಡುಗರಿದಾರಮ್ಮ ಅಲ್ಲಿ. ಸಂತು ಇರ್ಲಿ ಬಿಡು ಚೆನ್ನಾಗಿ ಕಾಣಿಸ್ತಾ ಅಕ್ಕ. ನೀನು ಹೆಂಗೆ ಬೇಬಿ ಶಾಮಿಲಿ ಥರ ಏನು ಬೇಬಿ ಶಾಮಿಲಿ ಥರ ಕಾಣೋದು ಬೇಡ ಅಮ್ಮ. ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ, ಅಲ್ಲಿ ಎಷ್ಟೊಂದು ಜನ ಹುಡುಗರಿದಾರಮ್ಮ, ಮೆಟ್ಲು ಮೇಲೆ ಹಿಂಗೆ ನಡ್ಕೊಂಡು ಹೋಯ್ತಿದ್ರೆ ತೊಳ್ಕೊಂಡೇ ಬರ್ತಾರಮ್ಮ ನನ್ನ ಅಂತೇಳಿ ಫುಲ್ ಸಂತು. ಅಲ್ಲೆಲ್ಲ ಮರ್ಯಾದೆ ತೆಗಿಬಿಡ ಎಲ್ಲರ ಮುಂದೆ. ನಂದು ಗಾಯಸ್ ಹಂಗೆಲ್ಲ ಏನಿಲ್ಲ, ಸಿಂಗಲ್ ಸಿಂಹ. ಅಲ್ಲೇನೋ ಎದ್ರಿಕೊಂಡಿತ್ತು ಒಂಚೂರು ನೋಡ್ಬಿಟ್ಟು. ಇಂಥವೆಲ್ಲ ಇದ್ಮೇಲೆ ಎದ್ರಿಕೊಳ್ಳದೆ ಇರೋಕ್ಕಾಗುತ್ತಾ? ನೆವರ್. ನೋಡಿ ಸಮಯ, ಈ ಕಣ್ಣು ನೋಡಿ, ಈ ಹಲ್ಲು ನೋಡಿ, ಈಗ ಹಿಂದೆಗಡೆ ಈ ಜುಟ್ಟು ನೋಡಿ, ಇದೆಲ್ಲ ನೋಡಿದ್ಮೇಲೆ ಜೀವನ ಉದ್ಧಾರ ಆಗುತ್ತಾ ನಮ್ಮದು? ಏನೂ ಇಲ್ಲ. ಅವಾಗ ಅಷ್ಟೇ ಎದ್ರುಕೊಂಡು ಬಂದ್ಬಿಡೋನು ನನ್ನ ಹತ್ರ. ನಮ್ಮದು ಈ ಕಡೆ ಬಿಲ್ಡಿಂಗು, ಅವ್ರದ್ದು ಆ ಕಡೆ ಬಿಲ್ಡಿಂಗ್ ಇತ್ತು. ಬಂದ್ಬಿಡೋನು ಅವಾಗ ಅಕ್ಕಯ್ಯ ಅಂತ ಇದ್ದ. ಅವ್ನು ನನ್ನ ಅಕ್ಕ ಅಂತಿರ್ಲಿಲ್ಲ. ನೋಡಿ ಇಲ್ಲಿಂದ ನೋಡಿ, ಬಾಯ್ ಮೋಟಿ ಕಂಟಿನ್ಯೂ ಮಾಡ್ತೀನಿ. ಬಂದ್ಬಿಡ್ತಿದ್ದ ಈ ಕಡೆ ನಮ್ಮ ಬಿಲ್ಡಿಂಗ್ ಹತ್ರ ಬಂದ್ಬಿಟ್ಟು ಅಕ್ಕಯ್ಯ. ಅವಾಗ ಅವನಿಗೆ ಲೈಟಾಗಿ ತುರೆಮಣೆ. ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅಲ್ಲಿ ಕಾಣಿಸಲ್ಲ. ಆವಾಗ ಅವನಿಗೆ ಸ್ವಲ್ಪ ಹಲ್ಲು ಮುಂದೆ ಇತ್ತು. ಅಕ್ಕಯ್ಯ ಎಷ್ಟೊಂದು ಜನ ಹುಡುಗರಿದ್ದಾರೆ ಕಣಕ್ಕಯ್ಯ, ನಂಗೆ ಭಯ ಆಗುತ್ತೆ, ಅವ್ನು ತಳ್ಕೊಂಡೇ ಹೋಗ್ತಾನೆ ಕಣಕ್ಕಯ್ಯ ಅಂತ ಹೇಳ್ಕೊಂಬಂದ್ಬಿಡೋನು. ನನಗೆ ಫುಲ್ ನಗು. ನಾನು ಅಕ್ಕಯ್ಯ ಅಂತೆಲ್ಲ ಅನ್ಬಿಡ ಕಣೋ ಅಂತ ಹೇಳ್ತಾ ಇದ್ದೆ ನಾನು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವನ್ನ ಭಯದಿಂದ ಹೊರಗಡೆ ತೊಗೊಂಬಂದ್ರು. ಇವಾಗ ಏನು ಇವನೇ ಹೌದಾ? ಸತ್ಯ ಹೇಳು, ಅವಾಗ ನೀನು ಎಷ್ಟು ಭಯ ಪಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಇಲ್ಲ ಅಂದಿದ್ದಿದ್ರೆ ನೀನು ಓದಕ್ಕೆ ಆಗ್ತಿರ್ಲಿಲ್ಲ ಬೆಂಗಳೂರಲ್ಲಿ. ಏನೋ ಗುಳಿಯಣ್ಣ, ಆಮೇಲೆ ನಮ್ಮ ಭರತಣ್ಣ ತೀರೋದ್ರು, ಭರತಣ್ಣ ಅಂತ ಅಂದ್ಬಿಟ್ಟು ಅವರು, ಆಮೇಲೆ ನಮ್ಮ ಭಾವ ಅವರು, ಆಮೇಲೆ ಜ್ಞಾನೇಶ ಅಂತ ಒಬ್ರು ಇದ್ರು, ಅವಣ್ಣ, ಕೆಂಗೇರಿ ಅಂತ ಇದ್ರು, ಆಮೇಲೆ ನಮ್ಮ ಪ್ರಮೋದಣ್ಣ ಅಂತ ಇದ್ರು. ಎಲ್ಲ ಏನೇನೋ ಅವಾಗ ಸಪೋರ್ಟ್ ಮಾಡಿದ್ರು ಪಾಪ. ಎಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಬಸವರಾಜು, ವಿನೋದ, ಭರತ, ಪ್ರಮೋದ, ಕೆಂಗೇರಿ ಎಲ್ಲರಿಗೂ. ಖುಷಿ ಏನು ಅಂದರೆ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು ಇನ್ನೂ ಟಚ್ಚಲ್ಲಿದ್ದೀವಿ, ಅದೇ ಖುಷಿ. ಸಂತು ಇವಾಗ ಅವನು ಅಷ್ಟು ಎದುರುಕೊಂಡಿದ್ದಕ್ಕೆ ಅವರೆಲ್ಲ ಇಲ್ಲ ಅಂದಿದ್ರೆ ಅವನ್ನ ಭಯದಿಂದ ಹೊರಗಡೆ ಕರ್ಕೊಂಬರಕ್ಕೆ ಆಗ್ತಾನೂ ಇರಲಿಲ್ಲ, ಅವ್ನು ಓದೋಕ್ಕೂ ಆಗ್ತಾ ಇರಲಿಲ್ಲ. ಏನು ಇವಾಗ MBBS ಮಾಡಿದ್ದೀನಿ. MBBS ಓದಿಲ್ಲ ಅಂದ್ರೆ ಅಷ್ಟು ಓದೋಕ್ಕಾಯ್ತಾ ಹೋಗ್ಲಿ. SSLC ಆದರೂ ಓದೋಕ್ಕೋಯ್ತಾಯ್ತಾ? ನಮ್ಮ ಸಂತು SSLC ಫಸ್ಟ್ ಕ್ಲಾಸು. ಏನೋ ಫಸ್ಟ್ ಕ್ಲಾಸ್ ಏನೋ ನೀನು ಏನು ಅನ್ಕೊಂಡಿದ್ಯಾ? ನಮ್ಮಮ್ಮ ಅಳ್ತಿತ್ತು ಅವತ್ತು. ಅದೊಂದು ಸ್ಟೋರಿ. ನಮ್ಮಮ್ಮಂಗೆ ಫುಲ್ಲು ಓವರ್ ಕಾನ್ಫಿಡೆನ್ಸು ನಮ್ಮ ಸಂತು ಪಾಸ್ ಆಗಲ್ಲ ಅಂತ. ಹೆವಿ ಅಂದರೆ ಹೆಂಗೆ ಅಂದರೆ ರಿಸಲ್ಟ್ ಬಂದೈತೆ, ನಾನು ಊರಲ್ಲಿದ್ದೆ, ಇವನು ಇಲ್ಲೇ ಇದ್ದ. ರಿಸಲ್ಟ್ ಬಂದಿದ್ದ ದಿನ ಹುಷಾರು ಇಲ್ಲಿ ನೋಡಿ, ಇದೊಂದಿದು
ಇರೋಸಂತೂ ನಾನೇನೋ ಮಾತಾಡ್ತಾ ಇದ್ದೀನಿ. ರಿಸಲ್ಟ್ ಬಂದಿದ್ದೀನ ಇವರು ರಿಸಲ್ಟ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇವನು ಫ್ರೆಂಡು ಸೈಬರ್ ಹತ್ರ ಹೋಗಿದ್ದಾರೆ. ಆಮೇಲೆ ಫೋನ್ ಮಾಡಿ ಹೇಳಿದ್ದಾರೆ ಅಮ್ಮಂಗೆ, ಅಮ್ಮ ಪಾಸ್ ಆಗಿದ್ದೀನಿ ಅಂತ. ನಮ್ಮ ಅಮ್ಮ ನಂಬದೆ ಫುಲ್ ಅಳ್ಕೊಂಡು ಕೂತಿದ್ದಾರೆ. ಇಲ್ಲ ಸಂತು ನೀನು ಸುಳ್ಳು ಹೇಳ್ತಿದ್ಯಾ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಹೇಳು ಅಂತ. ಆಮೇಲೆ ಅಮ್ಮ ನಿಜವಾಗ್ಲೂ ಪಾಸ್ ಆಗಿದ್ದೀನಿ ಕಣಮ್ಮ ಅಂದರೂ ನಮ್ಮಮ್ಮ ನಂಬಿಲ್ಲ. ಅಷ್ಟು ಓವರ್ ಕಾನ್ಫಿಡೆನ್ಸ್ ಮಗನ ಬಗ್ಗೆ. ಹಿಂಗೆ ನಿನ್ನಂತ ಅಕ್ಕ ಯಾಕೆ ಬೇಕು ಅನ್ನೋದು. ಅಕ್ಕ ನನ್ನ ಫೋನ್ ನೋಡ್ದ, ನನ್ನ ಬಟ್ಟೆ ಒಗ್ದ, ನನ್ನ ಪ್ಯಾಂಟಲ್ಲಿ ಎಲ್ಲ ನನ್ನೇ ಕೇಳೋದು. ಕರ್ಕೊಂಡೋಗಿ ಎಲ್ಲಾದ್ರೂ ಕರ್ಕೊಂಡೋಗಿ ಹಿಂಗೆ ಅವ್ನು ಬಂದು ಅವ್ನು ಹೋಗೋವರೆಗೂ ಹಿಂಗೆ ಇರುತ್ತೆ ಇಲ್ಲಿ ನಮ್ಮ ಮನೇಲಿ. ಹಿಂಗೆ ನಂಗೆ ಗೊತ್ತಿಲ್ಲ. ಎಸ್, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಚಿಕ್ಕ ಚೈಲ್ಡ್ಹುಡ್ ಸ್ಟೋರಿ. ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಇವತ್ತು ಯಾಕೋ ಇದು ನೆನಪಾಯಿತು ಸಡನ್ನಾಗಿ, ಸೊ ಹಾಗಾಗಿ ಮಾತಾಡಿದ್ವಿ. ನೋಡೋಣ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಏನಾದರೂ ನೆನಪಾದಾಗ ಅಥವಾ ಆ ಸಿಚುಯೇಷನ್ಗೆ ಏನಾದರೂ ನೆನಪಾದರೆ ಖಂಡಿತ ನಿಮ್ಗೆ ಇನ್ನೂ ತುಂಬ ಸ್ಟೋರೀಸ್ ಹೇಳೋದಿದೆ. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನಮಗೆ ಸ್ಕೂಲಲ್ಲೆಲ್ಲ. ಎಸ್, ನೋಡೋಣ ನೆಕ್ಸ್ಟ್ ವ್ಲಾಗ್ಸಲ್ಲಿ ಆದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದನ್ನೆಲ್ಲ. ಅಂದರೆ ಆ ಸಿಚುವೇಶನ್ಗೆ ಏನಾದರೂ ಒಂದು ನೆನಪಾದರೆ ಅವಾಗ ಹೇಳಿರ್ತೀವಿ. ಅದನ್ನೇ ನೆನಪು ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಕೆಲವೊಂದು ಸಲ ಹಂಗೆ ಕುತ್ಕೊಂಡ್ರೂ ನೆನಪಾಗಲ್ಲ. ಸೊ ಇಷ್ಟೊತ್ತು ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.